ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೇಕರಿಗಳಲ್ಲಿ ಸಿಗುವಂಥ ಈ ಥರ ಬಿಸ್ಕೆಟನ್ನು ನಾನು ಮನೆಯಲ್ಲಿ ಮಕ್ಕಳಿಗೋಸ್ಕರ ರೆಡಿ ಮಾಡಿದ್ದೀನಿ. 3 ಐಟಮ್ಸ್ ಇದ್ದರೆ ಬೇಗನೆ ಫಟಾಫಟ್ ಅಂತ ಮಾಡಿಬಿಡ್ಬೋದು. ಹಾಫ್ ಆನ್ ಅವರಲ್ಲಿ ಈ ಬಿಸ್ಕೆಟ್ ರೆಡಿ ಆಗುತ್ತೆ. ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಬೇಕರಿಯಲ್ಲಿ ಮೈದಾ ಹಿಟ್ಟಿಂದ ರೆಡಿ ಮಾಡ್ತಾರೆ, ಬಟ್ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಬಿಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 3 ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 3/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಫ್ಲೇವರ್ಗೋಸ್ಕರ 3 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 3/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆ, ನೀವು ಯಾವ ಆಯಿಲ್ ಬಳಸ್ತೀರೋ ಅದನ್ನೇ ಹಾಕಿ. ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನಾದರೂ ಯೂಸ್ ಮಾಡ್ಬೋದು. ನಾನು ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿ ಮಿಕ್ಸರ್ನಲ್ಲಿ 2 ರೌಂಡ್ ಮಿಕ್ಸಿ ಮಾಡಿದ್ದೀನಿ. 2 ಚೆನ್ನಾಗಿ ಸಕ್ಕರೆ ಪೌಡ್ರು ಮತ್ತು ಎಣ್ಣೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಪಾತ್ರೆಗೆ ಗ್ರೈಂಡ್ ಮಾಡಿರೋದರೆಲ್ಲ ಇದಕ್ಕೆ ಹಾಕಿ, ಮುಂಚೆನೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಚಿರೋಟಿ ರವೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ಚಪಾತಿನ ಆದೋ ಥರ ನಾದಬಾರ್ದು. ಯಾಕಪ್ಪ ಅಂದರೆ ಬಿಸ್ಕೆಟು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಹಿಟ್ಟನ್ನು ಕೈಯಿಂದ ಹಗುರವಾಗಿ ನಾದಬೇಕು. ಆವಾಗಲೇ ಬಿಸ್ಕೆಟ್ ಕೂಡ ಸ್ಮೂತಾಗಿ ಬೇಕ್ರಿ ಸ್ಟೈಲಲ್ಲಿ ಸಿಗುವಂಥ ಬಿಸ್ಕೆಟ್ ಥರನೇ ಈ ಬಿಸ್ಕೆಟು ಬರುತ್ತೆ. ಹಾಗಾಗಿ ಬೆರಳುಗಳ ಸಹಾಯದಿಂದ ಹಗುರವಾಗಿ ಈ ಹಿಟ್ಟನ್ನು ನಾನು ನಾದ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟನ್ನು ನೀವು ನಾದೋವಾಗ ಜಸ್ಟ್ ನಿಮಗೆ ಸ್ವಲ್ಪ ಏನಾದರೂ ಹುಡಿ ಅನಿಸಿದರೆ ಆವಾಗ ನೀವು ಬೇಕಿದ್ದರೆ ನೀವೇನು ಆಯಿಲ್ ಹಾಕಿದರೆ ಆಯಿಲ್ ಹಾಕಿ, ಸ್ವಲ್ಪ ಇಲ್ಲ ಬೆಣ್ಣೆ ಹಾಕಿದರೆ ಬೆಣ್ಣೆ ಹಾಕಿ, ಅಥವಾ ತುಪ್ಪ ಹಾಕಿದರೆ ತುಪ್ಪ ಹಾಕಿ ಈ ಥರ ನಾದ್ಕೋಬೇಕು. ಇವಾಗ ನಾನು ತೊಗೊಂಡಿರೋ ಮೆಸರ್ಮೆಂಟಲ್ಲಿ ನೀವು ಮಾಡಿದರೆ ಕರೆಕ್ಟಾಗೇ ಬರುತ್ತೆ. ಹಾಗಾಗಿ ಜಸ್ಟ್ ನಿಮಗೇನಾದರೂ ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಇವಾಗ ಈ ಥರ ಹಿಟ್ಟನ್ನು ಕೈಯಲ್ಲಿ ನಾನು ಬಿಸ್ಕೆಟ್ ಶೇಪ್ ಬರೋ ಹಾಗೆ ರೌಂಡ್ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲನೂ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಒಂದು ಪ್ಲೇಟಲ್ಲಿ ನಾನು ತೊಗೊಂಡಿದ್ದೀನಿ. ಈ ಬಿಸ್ಕಿಟ್ನ ರೌಂಡ್ ಶೇಪ್ ಮಾಡಿ ರೆಡಿ ಮಾಡುವಷ್ಟರಲ್ಲಿ ಕುಕ್ಕರ್ನ ನಾನು ಮುಂಚೆನೇ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಬಿಸಿಯಾಗಿದೆ. ಕುಕ್ಕರ್ನಲ್ಲಿ ಏನು ಕೆಳಗಡೆ ಹಾಕುವ ಅವಶ್ಯಕತೆ ಇಲ್ಲ. ಹಾಗೆ ಈ ಪ್ಲೇಟನ್ನು ಅದರ ಮೇಲಿಟ್ಟು ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ 25ರಿಂದ 30 ನಿಮಿಷ ಬೇಯಿಸಿದರೆ ಬಿಸ್ಕೆಟ್ ರೆಡಿ ಆಗುತ್ತೆ. ಕುಕ್ಕರ್ನಲ್ಲಿ ಇಲ್ಲಪ್ಪ ಅಂದರೆ ನಾವು ಇಡ್ಲಿ ಪಾತ್ರೆಯಲ್ಲೂ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇಡ್ಲಿ ಪಾತ್ರೆನೂ ಇಟ್ಕೊಂಡು ಅದರಲ್ಲಿ ಜಸ್ಟ್ 2 ಪ್ಲೇಟ್ ಅಥವಾ ಇಟ್ಟರೆ ಸಾಕು. ಯಾಕಂದರೆ ಕೆಳಗಡೆ ಪ್ಲೇಟ್ನ ನಾವು ಇಟ್ಟರೆ ಬೇಗನೆ ಸೀದೋಗುತ್ತೆ. ಹಾಗಾಗಿ 2 ಅಥವಾ 3 ಪ್ಲೇಟ್ ಇಟ್ಟರೆ ಸಾಕು. ಇಡ್ಲಿ ಪಾತ್ರೆಯಲ್ಲೂ ಈ ಬಿಸ್ಕೆಟ್ನ ಬೇಕ್ ಮಾಡ್ಬೋದು. ಇವಾಗ 25ರಿಂದ 30 ನಿಮಿಷ ನಾನು ಬೇಕ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಬಿಸ್ಕೆಟು ಮನೆಯಲ್ಲಿ ನಾವು ಅತಿ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು. ಕಡಿಮೆ ಖರ್ಚಿನಲ್ಲಿ ಮಕ್ಕಳಿಗೂ ಕೂಡ ಖುಷಿ ಪಡಿಸ್ಬೋದು. ಇವಾಗ ಇಡ್ಲಿ ಪಾತ್ರೆಯಲ್ಲಿ ಹೇಗಾಗಿದೆ ನೋಡೋಣ. ಇಡ್ಲಿ ಪಾತ್ರೆಯಲ್ಲೂ ಸಹ ಚೆನ್ನಾಗಿ ಬಂದಿತ್ತು. ಯಾವುದೇ ಓವನ್ ಇಲ್ಲದೆ, ಮನೆಯಲ್ಲಿ ಓವನ್ ಇಲ್ಲಪ್ಪ ಅಂತಂದರೆ ಈ ಥರ ನಾವು ಏನಾದರೂ ಒಂದು ತಲೆ ಓಡಿಸಿ ಮನೇಲಿ ಈ ಬಿಸ್ಕೆಟ್ನ ಬೇಕ್ರಿ ಸ್ಟೈಲಲ್ಲಿ ರೆಡಿ ಮಾಡ್ಕೊಂಡು ತಿನ್ಬೋದು. 15ರಿಂದ 20 ನಿಮಿಷ ತಣ್ಣಗಾಗೋಕ್ಕೆ ನಾನು ಬಿಟ್ಟಿದ್ದೆ. ಇವಾಗ ಬಿಟ್ಟ ತಕ್ಷಣ ನಿಮಗೆ ತೋರಿಸ್ತಾ ಇದ್ದೀನಿ. ಒಂಚೂರು ಪ್ಲೇಟ್ಗೆ ಹತ್ತದೆ ನೀಟಾಗಿ ಬಂದಿದ್ದಾವೆ ಈ ಬಿಸ್ಕಿಟ್ಟು. ಇವಾಗ ಕೈಯಲ್ಲಿ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಬೇಕ್ರಿ ಸ್ಟೈಲಲ್ಲಿ ಅಲ್ಲ. ಈ ಥರ ಬಿಸ್ಕಿಟ್ಟ ನಾವೇನಾದರೂ ಹೊರಗಡೆ ಬೇಕ್ರಿಯಲ್ಲಿ ತೊಗೊಂಡ್ರೆ ಒಂದು ಪಾಕೆಟ್ಗೆ 45 ರೂಪಾಯಿ ಬೀಳುತ್ತೆ. ಹಾಗಾಗಿ ಮನೇಲೇ ನಾವು 1 ಕಪ್ ಗೋಧಿ ಹಿಟ್ಟಿನಿಂದ ಈ ಥರ ನಾವು ಮನೇಲೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡು ಮಕ್ಕಳಿಗೂ ಸಹ ಖುಷಿ ಪಡಿಸ್ಬೋದು. ಮನೆಯಲ್ಲಿ ಓವನ್ ಇಲ್ಲದೂ ಕೂಡ ಈ ಥರ ನಾವು ಕುಕ್ಕರ್ನಲ್ಲಿ ಮತ್ತು ಇಡ್ಲಿ ಪಾತ್ರೆಯಲ್ಲೂ ಸಹ ಈ ಥರ ಮಾಡಿಕೊಂಡು ತಿನ್ಬೋದು.
ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.